ಅಕ್ಕ ಅದೇನ ಮನ್ಯಾಗ? ಐ ಕರಿಯಮ್ಮನ ಬಾರ್ ಬೇಯಮ್ಮ ಬಾ ಕುತ್ಕ ಬಾ. ನಮ್ಮ ಅತ್ತಿಲ್ ಬಾ ಮನ್ಯಾಗ. ಈಗಿನ ಮಗಳ ಮನೆಗೆ ಹೋದ್ಲು. ಆಕೆ ಅತ್ಲಾಗ ಹೋಗಿದ್ದು ನೋಡೇ ನಾನು ಇತ್ತ ಬಂದನಿಕಿನ ಮಾತಾಡ್ಸೋಣ ಅಂತೇಳಿ. ಹೌದನ? ಯಾಕೆ ಒಳ್ಳೆ ಹೋಗಿ ಹೇಳ್ಬಿಡು, ಇಲ್ಲಾಂದ್ರೆ ಎಲ್ಲಿ ಹೋಗೋದಿಲ್ಲ ಅಂದಂಗೆ. ಒಂದು ಕೆಲಸ ಆಗ್ಬೇಕತ್ತ ಪರವ ನಿನ್ನ ಕಡೆಗೆ. ಮತ್ತು ಈ ಮುದಿಕೆನ ನಮ್ಮ ಅತ್ತೆ ಮಾತಾಡ್ಸಪ್ಪ ನನ್ನ ಅಂತೇಳಿ ಏನೋ ಕೆಲಸ ಐತಿ ಅಂತಾಳ ಅಂತ ಅನ್ಕೋಬೇಡ ಏನು ಅದು. ಅಯ್ಯ ಹೇಳ್ದೆ ಅದಕ್ಕೇನಂತ, ನನ್ನ ಕಡೆಯಿಂದ ಆದ್ರೆ ಮಾಡ್ತಾನವ. ಅದು ಏನಿಲ್ಲ, ಮತ್ತು ನೀನೋ ಬಡ್ಡಿ ಹಿಂಗೆ ರೊಕ್ಕ ಕೊಡ್ತೀಯಂತ ಅದಕ್ಕೆ ನನಗೊಂದು 2,000 ರೂಪಾಯಿ ಕೊಯ್ದ್ರು ಕೂಡ ಭಾಳ ಅಂದ್ರೆ ಭಾಳ ಹರ್ಕತ್ ಬಂದ್ಬಿಟ್ಟೈತಿ. ಅದಕ್ಕೆ ನಾನೇನು ನಿಮ್ಮ ಅತ್ತಿದ್ರೆ ಹೇಳಲ್ ತಗ ಹಿಂಗೆ ಕೊಟ್ಟಾಳ ಮಾಡ್ಯಾಳ ಅಂತಂದು ಸೀದಾ ಬಂದು ನಿನ್ನ ಕೈಗೆ ಕೊಡ್ತಾನಂತ ಬಡ್ಡಿ ಅಸಲು ಕೂಡ. ಯಾರು ಹೇಳಿದ್ರಿ ನಿನಗೆ ನಾ ಕೊಡ್ತೇನೆ ಅಂತಂದು? ಹಾಂ ಹಂಗೆಲ್ಲ ಯಾರ್ಯಾರಿಗಾರ ಕೊಡಂಗಿಲ್ಲವ ನಾನು. ಅಷ್ಟಕ್ಕೆ ನಮ್ಮ ಅತ್ತೆ ಮುಂದೆ ಹೇಳಂಗಿಲ್ಲ, ನಿಮ್ಮ ಅತ್ತೆ ಮುಂದೆ ಹೇಳಂಗಿಲ್ಲ ಅಂತಂದು ಇಂಥವೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ನನ್ನ ಮುಂದೆ. ಈಗ ಬಂದಿದ್ದಿ ಇಂಥವೆಲ್ಲ ಹೇಳ್ಕೊಂಡು ನಮ್ಮ ಮನೆ ಮುಂದೆ ಬರಕ್ಕೆ ಹೋಗ್ಬೇಡ ನೀನು. ಮತ್ತು ನಮ್ಮ ಅತ್ತೆ ಕೈ ನಾನು ಚೀತು ಅಂತಂದು ಹೋಗಿಸ್ಕೋಬೇಕಾದೈತೆ. ಇಲ್ಲಿ ತಗಳ ಹೇಳಲ್ಲ, ಹಂಗೆ ಯಾಕೆ ಮಾಡ್ತಿದ್ದಿ? ಯಾಕೆ ಯಾವಕ್ಕಿ ಈಕಿ ಕೊಟ್ಟಿದ್ದಿ ಹೆಮ್ಮಿ ಕೊಟ್ಟಿದ್ದಿ ನಾ ಕೇಳಿದ್ರಿಲ್ಲ ಅಂತೆಲ್ಲ. ನಾನು ಕೊಡಂಗಿಲ್ಲ, ನಿನ್ನ ರೊಕ್ಕ ಮುಣೆ ಹಾಕ್ಯಂದು ಹೋಗ್ಕನೇನು ಗೊತ್ತೈತಗ ನನಗೆ. ನಿಮ್ಮ ಅತ್ತೆ ಗೊತ್ತಿಲ್ಲ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿ ಅಂತಂದು. ಅದು ಅಲ್ದ ನಿನ್ನ ಮೈದ್ನಾಗ ನಿನ್ನ ಗಂಡನ ನೀನು ಇಬ್ಬರು ಸೇರಿ ಮಾತಾಡ್ಕೊಂಡು ರೊಕ್ಕ ಕೊಟ್ರಿ ಅಂತ ನನಗೂ ಸುದ್ದಿ ಕಿವಿ ಬೆಳೀತು. ಅದಕ್ಕೆ ಕೇಳಂತ ತಡಿ. ಮತ್ತು ನನಗೂ ಒಂದು 2,000 ರೂಪಾಯಿ ಹುಟ್ಟಿದ್ರೆ ಹುಟ್ಟುವಲ್ವಕ್ಕ, ಒಂದು ತಿಂಗಳು ಒಪ್ಪತ್ನಾಗ ಕೊಟ್ರಾತಂತ ಬಂದಾನಿ. ಏನೇ ನಮ್ಮ ಮೈದ್ನಾಗ? ಯವ್ವ ಯಾರದಾರ ಮುಂದೆ ಹಿಂಗೆ ಹೇಳಿಗಿಳಿರಿ ನೀವು. ಬಿಡ ನೀವು ಸುಖ ಸುಮ್ಮನೆ ಇಲ್ಲ ಬರುತ್ತೆ ತಂದು ತಲೆ ಮೇಲೆ ಕುಂದ್ರಿಸ್ತಿರವ ನೀವು ಗೂಬಿನ. ಏನಿಲ್ಲ ತೆಗಿ, ನನ್ನ ಗಂಡಗ ಯಾವ್ದೋ ಸಾವ್ಕಾರ ಗೊತ್ತಿದ್ರಂತ ಅವ್ರ ಕಡೆ ಕೇಳಿ ಇಸ್ಕೊಂಬಂದು ಕೊಟ್ಟಾರ. ಇದೇ ಮಾತ ನಮ್ಮ ಅತ್ತೆ ಮುಂದೆ ಅಂದು ಮತ್ತು ನೋಡು ನನಗೆ ನನ್ನ ಗಂಡಗ ನಮ್ಮ ಅತ್ತೆಗೆ ಜಗಳ ತಂದು ಇಟ್ಗಿಟ್ಟಿ. ಇರೋ ಒಂದು ಮನ್ಯಾಗ ಮತ್ತು 3 ಒಲೆ ಓಡ್ಬೇಕಾದೈತೆ ಆತಾತ. ಮತ್ತು ನೀ ಕೊಟ್ಟದ ರೊಕ್ಕದ್ದು ಯಾರ ಮುಂದೆ ಹೇಳಕ್ಕೋಬೇಡ ಏನು. ನಂದು ಬಡ್ಡಿ ಜಾಸ್ತಿ ನೋಡು, ಮತ್ತು ಹಂಗಂದ್ರೆ ಕೊಡಕ್ಕೆ ನಾನು, ಇಲ್ಲಾಂದ್ರೆ ಇಲ್ಲ. ಮತ್ತು ಹೆಂಗೆ 5 ರೂಪಾಯಿ ಬಡ್ಡಿ ನೋಡು ನಂದು. 1 ತಿಂಗಳದ ಬಡ್ಡಿ ಮುರ್ಕಂದ ಕೊಡಕ್ಕೆ ನಾ ರೊಕ್ಕನ. ಆಗ್ಲವ 5 ರೂಪಾಯಿನ ಆಗವಲ್ದಕ್ಕ ಕೊಡ್ತಾನೆ ಅಂದಲ್ಲ ಅಷ್ಟ ಖುಷಿ. ಆಮೇಲೆ ಬಡ್ಡಿ ಮುರ್ಕಂಡು ಕೊಡ್ಬೇಡ, ತಿಂಗಳಾಗತ್ತಿಗೆ ನಾನೇ ಬಂದು ಕೊಡ್ತಾನೆ ಅಂತ ಹೇಳ್ತಾನೆ. ರೊಕ್ಕದ್ದು ಭಾಳ ಅಡ್ಚನೈತಿ. ನೀ ಅದ್ರಾಗ ಮುರ್ಕಂಡು ಕೊಟ್ಬಿಟ್ರೆ ಕಮ್ಮಿ ಬೀಳಲ್ಲ ನಾವು ರೊಕ್ಕ. ಅದಕ್ಕೆ ಮತ್ತು ಹಿಂಗಂತಿದಿ. ಆತಗ ಕೊಡ್ತಾನಂತ. ಇಲ್ಲಿ ಮೆಂತ್ಯಾಕ ಬೇಡ. ಮತ್ತು ಯಾರ ಬನ್ನಿ ಅಂದಾರ. ಒಂದು ಕೆಲಸ ಮಾಡು, ಈಗ ನೀರಿಗೆ ಅಂತಂದು ಕೊಡ್ಪನ್ ತಗೊಂಡು ಬರ್ತಾನೆ ಅಲ್ಲಿ ಬಾವಿ ತಕ, ಅಲ್ಲೇ ಬಾ ಅಲ್ಲೇ ಕೊಡ್ತಾನಂತ. ಮತ್ತಿಲ್ಲಿ ಬಾವಿ ಕಡೆ ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ಕೊಂತ ಹೋಗೋದು, ರೊಕ್ಕ ಇಸ್ಕೊಳಕ್ಕೆ ಮನೆಯಾಗ ಬಂದು ಕುತ್ಕೊಂಡು ಸಾಲ ಕೊಟ್ಟಾವ. ಅದಕ್ಕೆ ಈಗ ಕೊಟ್ಬಿಡು, ಯಾರು ಇಲ್ಲಲ್ಲ ಮನ್ಯಾಗ, ಒಯ್ತೇನಂತ ಯಾರಿಗೆ ಗೊತ್ತಾಗ್ಲಾರ್ದಂಗೆ. ಹಂಗಂತೀಯ? ನಾ ಹೌದು ತಗ, ನನಗೂ ಬರಕ್ಕೆ ಪುರ್ಸತ್ತಿಲ್ಲ ಈಗ, ತಂದು ಕೊಟ್ಟಾಬಿಡ್ತಾನೆ ತಡಿ ನಿತ್ಗ. ಅಲ್ಲ ಎಷ್ಟು ಇರ್ಬೇಕು ನೋಡಿಕಿ ಪಾರಿ. ಬೇರೆಯವ್ರಿಗಾದ್ರೆ 3 ರೂಪಾಯಿ ಬಡ್ಡಿ ಅಂತಾಳ, ಈಗ ನಾನಾಗಿ ಕೇಳಕತ್ತೇನೆ ಜುಲ್ಮಿಲೆ ಅಂದಕ್ಕೆ 5 ರೂಪಾಯಿ ಅಂತ. ಇಸ್ಕೊಂತಾನೆ. ಮೊದಲು ಇಸ್ಕೊಂಡು ಹೋಗಿ ನಂದೆಲ್ಲ ಸುದ್ದು ಮಾಡ್ಕೊಂತಾನೆ, ಆಮೇಲೆ ಇಕ್ಕಿಗೆ ಹೆಂಗೆ ಕೊಡ್ಬೇಕು ಅನ್ನೋದು ಗೊತ್ತೈತೆ ನನಗೆ. ಲಲ್ಲಿ ತಗ ಇದು ಬ್ಯಾಗ್ ತಗ, ಒಳಗೆ ನಡಿ ನೀನು, ನಂದು ಕೆಲಸ ಐತಿ, ಹೋಗಿ ಬರ್ತಾನೆ ಅಂತ. ಅಯ್ಯ ನೀವೇನ ಇಲ್ಲಿ ತನಕ ಬಂದು ಒಳಗೆ ಬರ್ಲಾರ್ದಂಗ ಹಂಗೆ ಹೊರಗಿಂದವರ್ಗ ಹೋಗ್ಕಿರೇನ? ನಡ್ರಿ ಒಳಗೆ. ಒಟ್ಟು ಬುತ್ತಿ ಪತ್ತಿ ಕಟ್ಟಿಗೆ ಬಂದದ್ದೈತಿ, ಊಟ ಗೀಟ ಮಾಡ್ಕೊಂಡು ಹೋಗುವಂತ್ರಂತ ಹೊರಗೆ. ಬರೀ ಯಾವಾಗ ನೋಡಿದ್ರೆ ಹೊರಗೆ ಇರ್ತಾನೆ ಅಂತೀರಲ್ಲ. ಅಯ್ಯ ಈಗ ಯಾವಾಗ ಬಂದ್ಲ ನೋಡಿ ಇಲ್ಲ ನಾನು. ಯಮ್ಮ ತಗ ಬಾಯ್ ಮಾಡಬೇಡ, ಬರ್ತಾನೆ ತಗ ಪರವ ನಾನು. ಲಲಿತ ಏನು ಆರಾಮದೆಯಾ? ಯಾವ ಬಂದೆ ನೋಡ್ಲೇ ಇಲ್ಲಲ್ಲ ನಾನು ಅಂದಂಗೆ. ನಿಮ್ಮ ಮನೆಗೆ ಎಲ್ಲ ಆರಾಮದಾರಲ್ಲ, ನಿಮ್ಮ ಅಣ್ಣ ಅದಕ್ಕೆ ಮರ ಎಲ್ಲಾರು? ಹ್ಞೂ ರೀ ಅಮ್ಮರ ಎಲ್ಲರೂ ಆರಾಮದಾರ ನೋಡ್ರಿ. ನೀವು ಆರಾಮದಿರಲ್ರಿ? ಹ್ಞೂನವ ಆರಾಮದೇವಿ. ಅಲ್ಲ ಬಡ ಬಡ ಹೋಗೋದು ಬಿಟ್ಟು ಮುದಿಕೆ ಯಾಕೆ ಇಲ್ಲಿ ನಿಂತ್ಕಂತಂತ ಈಕಿ ಜೊತೆ ಮಾತಾಡ್ಕೊಂತ. ಕರಿಯಮ್ಮ ಏನೋ ಕೆಲಸ ಐತಿ ಹೊಕ್ಕನೆ ಅಂತ ನಂದೆ, ಇಲ್ಲೇ ನಿಂತ್ಕಂದಲ್ರಿ ಮಾತಾಡ್ಕೊಂತ. ಹೋಗು. ಹಾಂ ಹೊಂಟೆ. ಆರಾಮದಿ ಯಾಕವ? ಮನೆಯಾಗ ಅತ್ತಿ ಮಾವರು ಮತ್ತು ಮಕ್ಕಳು ಎಲ್ಲ ಆರಾಮದಾರಲ್ಲ? ಹ್ಞೂನವ ನಾವೆಲ್ಲ ಆರಾಮದ ನೋಡು. ನೀನು ಯಾಕೆ ಸಣ್ಣಗೆ ಬಿಡ ಒಂದೇಟು, ಒಂದು ಸುತ್ತು ಕಮ್ಮಿ ಆದಂಗೆ ಆಗೈತಿ. ತವ್ರ ಮನೆಗೆ ಹೋದ್ರೆ ಎಲ್ಲರೂ ಒಂದು ರೌಂಡ್ ದಪ್ಪ ಬರ್ತಾರೆ, ನೀನು ಯಾಕೆ ತೆಳ್ಳಗ ಬಂದಿಯವ? ಏನು ಮತ್ತೇನರ ವಿಶೇಷನ? ಇಲ್ಲಕ್ಕ ನಾನು ಇಲ್ಲಿ ತೆಳ್ಳಗಾಗೇನಿ, ಏನೋ ಹಂಗೆ ನೋಡೋಕೆ ದಪ್ಪನ ಆಗಿರೋದು. ನಿನ್ನ ಕಣ್ಣಿಗೆ ಹಂಗೆ ಕಾಣಕತ್ತೇನೆ, ಭಾಳ ದಿನ ಆದಮೇಲೆ ನೋಡಕತ್ತೀಯಲ್ಲ ಅದಕ್ಕೆ. ನನ್ನ ಮೇಲೆ ಏನು ಸಿಟ್ಟಿಲ್ಲಲ್ಲಕ್ಕ ನಿನಗೆ? ಅಯ್ಯ ನನಗೆ ಯಾಕೆ ನಿನ್ನ ಮೇಲೆ ಸಿಟ್ಟು? ಅಂಥದ್ದೇನು ಮಾಡಿ ನೀನು? ಬಾ ಬಂದಿದ್ದು ಈಗ ದೂರದ್ದ, ಒಟ್ಟು ಕೈ ಕಾಲು ಮರ್ತೋಕ ಚಾ ಪಾಕ ಹಾಸ್ಕೊಡ್ತಾನಂತೆ. ಸರಿ ಅಕ್ಕ. ಅಂದಂಗೆ ಒಬ್ಬಾಕಿ ಬಂದೆ ಏನು? ಅಲ್ಲ ನಿಮ್ಮ ಅಣ್ಣನಾರ ನಿಮ್ಮ ಅತ್ತಿಗೆಮ್ಮನಾರ ಜೊತೆ ಕರ್ಕೊಂಬರ್ಬೇಕ ಬೇಡ, ಹಿಂಗೆ ಒಬ್ಬೊಬ್ಬಾಕಿ ಅಡ್ಡಾಡೋದೇನು? ಏನು ಪಾಡಕತ್ತೆ ಹಿಂಗೆ ಅಡ್ಡಾಡಿದ್ರೆ ಬ್ಯಾಗ್ ಪಾಗ್ ಹಿಡ್ಕೊಂಡು ಬರೋದು ಹಗರ ಆಕತ್ತೇನದು? ಇಲ್ಲಕ್ಕ ಅವರು ಯಾರು ಬರಲಿಲ್ಲ, ನಾನು ಒಬ್ಬಾಕೆ ಬಂದಿಲ್ಲ.
ಇವರ ಬಂದಿದ್ರು ನಿಮ್ಮ ಮೈದ್ನ ಬಂದು ಕರ್ಕೊಂಬಂದ್ರು. ಹೂವ ಅಡ್ಡಿ ಇಲ್ಲವ ಮೈದ್ನಂತ ನೀ ಹೇಳ್ದಂಗೆ ಕೇಳಾಕತ್ತಿದ. ನೋಡು ಇಲ್ಲಿ ಕೊಡರಿ ಸಾಲ ಕಟ್ಟೋದೈತಿ ಬಡ್ಡಿ ಕಟ್ಟೋದೈತಿ ಅಂದ್ರೆ 1 ರೂಪಾಯಿ ರೊಕ್ಕ ಇಲ್ಲ ಅಂತಾನ. ನೋಡಿ ಹೆಂಡತಿ ಊರ್ಬೇಕಾದ್ರೆ ಹೆಂಗೆ ರೊಕ್ಕ ಇರ್ತಾವೆ. ಇರ್ಲಿ ಮತ್ತು ಹೆಂಡತಿ ಮಕ್ಕಳಿಗೆಲ್ಲ ದುಡಿಯೋದು. ಇರಲಿ ಹೋಗು, ನೀವು ಹೋಗು ಕೈಕಾಲು ಮಾಡಿ ತೊಗೊಂಬ ಅಂದಂಗೆ. ಇದೇನ ಲಲಿತ ಎಂಥ ಬ್ಯಾಗ್ ತಂದ್ಯವ ದೇವ್ನಂತದು. ಅಯ್ಯಕ್ಕವ ಇದೆಲ್ಲ ಏನಲ್ಲ, ನಮ್ಮ ಅಣ್ಣ ಇದ್ದು ಶೇಂಗಾ ಹಾಕ್ಯಂಡು ಹೋಗು ಜೋಳ ಹಾಕ್ಯಂಡು ಹೋಗು ಅದನ್ನ ತಗೊಂಡು ಹೋಗಿ ಇದನ್ನ ತೊಗೊಂಡು ಹೋಗು ಅನ್ನಕತ್ತಿದ. ನಿಮ್ಮ ಮೈದ್ನಿದ್ದು ಈಗೇನು ಒಯ್ಯಲ್ರಿ ನಾನು, ಸಾಕದು ಒಂದು ಬ್ಯಾಗ್ ಅಂದದಕ್ಕೆ ಇದ್ರಾಗ ಒಟ್ಟು ಬುತ್ತಿ ಪತ್ತಿ ಸುಂಡಿ ಕರ್ಚಿಕಾಯಿ ಚಕ್ಲಿ ಅವೆಲ್ಲ ಕಟ್ಟ್ಯಾರ. ಹುಡುಗರು ತಿಂತ ತಗೊಂಡು ಹೋಗು ಅಂತಂದೇಳಿ. ಹೌದನ, ಚಲೋ ಆತ್ಬಿಡು. ಮಳ್ಳಿ ಮನ್ಸಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತ ಹಂಗೆ. ಅವರೆಲ್ಲ ಕೊಡಕ್ಕೆ ಬಂದಿದ್ರಿ ಕೇಕ್ ಬಿಟ್ಟು ಬರ್ತದ್ಲು ಏನಿಲ್ಲ, ಸುಮ್ಮನೆ ಬರೀ ಒಣ ಬಡಿವಾರ. ನೀ ಏನು ತರೋದಲ್ಲ ನೋಡ್ತವ್ರ ಮನೆಗೆ ಹೋದಾಗ ನಾ ಹೆಂಗೆ ತರ್ತಾನೆ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಅಷ್ಟು ಮಾತಾಡ್ತಾಳೆ. ನನಗೇನು ಗೊತ್ತಾಗಂಗಿಲ್ಲ. ಈಗ ಒಂದು 3 ಚಕ್ಲಿ ಒಂದು 3 ಉಂಡೆ ಇಟ್ಕೊಂಬಂದಾಳನ, ಹುಡ್ರು ತಿಂತವಂತ ಮತ್ತು ಹುಡ್ರ ಮೇಲೆ ನ್ಯಾವ. ನನಗೇನು ಗೊತ್ತಾಗಕ್ಕಲ್ಲ. ಏನಾರ ಆಗಿಬಿಡು, ಒಟ್ಟ ನಾ ಕೊಟ್ಟದ ರೊಕ್ಕ ನೋಡ್ಲಿಲ್ಲ ಆಕಿ, ಅಷ್ಟ ಸಾಕು. ಓ ನಾಗೇಗೌಡ್ರು, ಏನಪ್ಪ 2 ದಿವಸ ಮನೆಗೆ ಇದ್ದಿಲ್ಲಲ್ಲ, ಎಲ್ಲಿ ಹೋಗಿದ್ದೆ? ಅದು ಮನ್ಯಾಗ ನೀ ಕೆಲಸ ಮಾಡ್ತಿದ್ದಿಲ್ಲವ, ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಮಾರು ಒಬ್ರ ಮಾಡಾರ ಬದುಕನ, ಅವ್ರ ಒಬ್ರು ಹಾಕಾರಂತ ನೀನು ಮಾಡದ. ಅದಕ್ಕೆ ಬೇಡ ತೆಗಿಯತ್ತಗಂದು ಹೋಗಿ ನಿನ್ನ ಸೊಸಿ ಕರ್ಕೊಂಬಂದೆ. ಮತ್ತು ಆಕೇನು ಚಂದಕ್ಕೇನಿರೋದು ಮಾಡ್ಬಿಡು, ಬಂದು ಇಲ್ಲಿ ಬದುಕು ಮಾಡಿಲ್ಲ ಅಂದ್ರೆ ನಿನಗೆ ಒಟ್ಟಾಗರಕತಿ. ಅದಕ್ಕೆ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಏನಂದಿ? ನಾ ಕೆಲಸ ಮಾಡೋದು ನೋಡೋಕ್ಕಾಗಲಿಲ್ಲ ಅಂತಂದು ಹೋಗಿದ್ದೆ ನೀನು ಹೆಂಡತಿ ಕರ್ಕೊಂಬರಕ. ಇರ್ಲಪ್ಪ ಇರಲಿ. ಸರಿ, ಈಗೇನು ಕರ್ಕೊಂಬಂದೆ ನಲ್ಲೇ ಬಿಟ್ಟು ಬಂದಿಯೇ? ಕರ್ಕೊಂಬಂದನವ, ಜೊತೆ ಕರ್ಕೊಂಬಂದು ಆಕಿನ ಮನೆ ತನಕ ಬಿಟ್ಟು ಒಟ್ಟು ಕೆಲಸ ಐತೆ ಅಂತ ನಾವು ಹೊರಕ್ಕೆ ಹೋದೆ. ಹಾಗಾಗಿ ಈಗ ಬಂದೆ ನಾನು. ಹೌದನ, ಆತು. ಅಲ್ಲ ನೀನು ಓದಿ ಕರ್ಕೊಂಡು ಬಂದು ನಿನ್ನ ಹೆಂಡ್ತಿನ ಅದು ಬೇರೆ ಮಾತು ಬಿಡು, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಮನೆಗೆ ತಾಯಿ ಅಂತ ನಾವು ಬೇಕು ಹಿರಿಕೆ ಅದನಲ್ಲ, ಒಟ್ಟು ಹೇಳೋದು ಕೇಳೋದು ಮಾಡ್ಬೇಕಲ್ಲ. ನೀನು ಹಿಂಗೆ ಅಡ್ಡಾಡ್ಬಿಟ್ರೆ ಹೇಳ್ದೆ ಕೇಳ್ದೆ ನಾಳೆ ನಿನ್ನ ಹೆಂಡ್ತಿ ನನ್ನ ಮಾತು ಕೇಳ್ತಾಳನ? ನನ್ನ ಗಂಡನ ಹೆದರಂಗಿಲ್ಲ, ನಂದೇನು ನನ್ನ ಗಂಡನ ಒಂದು ಮಾತು ಕೇಳಂಗಿಲ್ಲ ಅವ್ರ ಅವನ್ನ. ನಂದೆಲ್ಲ ಏನೈತಿ ತೆಗಿಯತ್ಲಾಗ ಆಕಿ ಯಾಕೆ ಹೇಳ್ಬೇಕು ಮುದಾಡಿಗೆ ಅಂತಂದು ಸ್ವಸ್ಥರು ಕಾಸಿನ ಕಿಮ್ಮತ್ತು ಕೊಡಂಗಿಲ್ಲಲ್ಲ ಅತ್ತಿಗೆ. ಅದಕ್ಕೆ ನಾ ಹೇಳೋದು ಒಂಚೂರು ಅರ್ಥ ಮಾಡ್ಕೆ ಅದಕ್ಕೆ ಹೇಳ್ತೇನೆ ಅಂದು. ಅಲ್ಲ ನನಗೇನು ಹೇಳೋದೆ ಅಂದ್ರೆ ನಾನೇನು ರೊಕ್ಕ ಕೊಡಂಗಿಲ್ಲ ಬಿಡೋ ನಿನಗೆ, ಹೋಗಿ ಕರ್ಕೊಂಬ ಹಂಗೆ ಹಿಂಗೆ ಅಂತಂದೇನು ಎಲ್ಲ ನೀನು ಮಾಡ್ಕೊಂತಿದ್ದಿ. ಆದ್ರೆ ನೀ ಹಿರೇ ಜೀವ ಅನ್ನೋದು ಒಂದು ಇರ್ತೈತಲ್ಲ ಮನ್ಯಾಗ, ಒಟ್ಟು ಹೇಳಿ ಕೇಳಿ ಅಡ್ಡಾಡ್ಬೇಕು. ಅಲ್ಲ ಬೇವ, ನಾ ಏನು ದೇಶ ಅಡ್ಡಾಡಕ್ಕೆ ಹೋಗ್ಯಾನೇನು? ದೇಶ ಸುತ್ತ ನೋಡು ಕೋಶ ಓದ್ ನೋಡು ಅನ್ನಂಗೆ. ಹೌದಪ್ಪ, ಎಲ್ಲ ಟೂರ್ ಹೋಗ್ಯಾನೆ, ಹೇಳಿಲ್ಲ ಕೇಳಿಲ್ಲ, ಹೋಗ ಕಿನ್ನರ ಕರ್ಕೊಂಡು ಹೋಗಿಲ್ಲ ಜೊತೆಗೆ, ಹೆಂಡತಿ ಕರ್ಕೊಂಡ್ ಆರಾಮ್ ಊರ್ ಮೇಲೆ ಹೋಗ್ಯಾನಪ್ಪ ಅನ್ನಂಗಿಲ್ಲ ಏನಿಲ್ಲ. ಹೋಗ್ಯಾನಿ ಅವ್ರ ಮನ್ಯಾಗ ಒಂದಿನ ಉಳ್ಕೊಂಡನಿ, ಇವತ್ತು ಕರ್ಕೊಂಡು ಬಂದೇನಿ. ಆತ್ ತಗೊಳವ, ನಿನಗಾರು ಸಿಟ್ಟು ಬರ್ತೈತೆ ಅಂದ್ರೆ ಯಾಕೆ, ಮುಂದಿನ ಸಲ ಹೋಗೋ ಮುಂದೆ ಹೇಳೇ ಹೋಗ್ಕನಂತ. ನೋಡಪ್ಪ ನಾಗಪ್ಪ, ನೀ ದೇಶನಾರು ತಿರುಗು ಮತ್ತೊಂದರ ಮಾಡು, ಅದೆಲ್ಲ ನಮಗೇನು ಹೇಳಕ್ಕೋಗ್ಬೇಡ. ಅದು ಇವ್ರ ಸಾವುಕಾರಿಗೆ ಬಡ್ಡಿ ಅಸಲು ಕೊಡಬೇಕಂತ, ಕೊಡೋದಾದ್ರೆ 2 ಕೊಟ್ಟು ಬಿಡನ್ರಿ, ನಮಗೆ ಭಾಳ ಹರ್ಕತ್ತೈತಿ ಅಂದು ದಿನ ನಿಮ್ಮ ಅಣ್ಣಗೆ ಬೆನ್ನು ಹತ್ಯಾರ ಅವರು. ನಿಮ್ಮ ತಮ್ಮನ ಮಕ್ಕ ನೋಡಿ ಕೊಟ್ಟಲ್ಲಪ್ಪ ನಾವು, ನಿನ್ನ ಮಕ್ಕ ನೋಡಿ ಕೊಟ್ಟಿರೋದು, ನಮ್ಗೆ ಎಷ್ಟೊತ್ತಿದ್ರೆ ರೊಕ್ಕ ಬೇಕು ಅಂತ ಅನ್ನಕತ್ತಾರ ಅವರು. ಈಗ ಬಡ್ಡಿನಾರ ಕೊಡು ಪೂರ್ತಿ, ಇಲ್ಲ ಅಷ್ಟನ್ನು ಒಮ್ಮೆಗೆ ಚೂಕ್ತ ಮಾಡ್ತಾನೆ ಅಂದ್ರೆ ಅಸಲು ಬಡ್ಡಿ ಕೂಡೇ ಕೊಟ್ಟುಬಿಡು. ಸುಮ್ಮನೆ ಹಿಂಗೆ ಕಿರಿಕಿರಿ ಮಾಡ್ಕೊಂತ ನಿಂದ್ರೆ ನಿಮ್ಮ ಅಣ್ಣಗೆ ಉಂಡದ್ದು ಊಟ ಮೈಗೆ ಹತ್ತುವಲ್ದು, ಹಂಗಾಗೈತಿ. ಕೊಡ್ತಾನೆ ಅತ್ತಿಗೆಮ್ಮ, ಒಂದು ಸ್ವಲ್ಪ ದಿನ ತಡ್ಕ ಅಂತಂದು ಹೇಳ್ರಿ. ಈಗ ಮತ್ತು ಈಗಿನ ಒಟ್ಟು ದವಾಖಾನಿಗೆ ಒಂದಿಟ್ಟು ತೋರ್ಸೋದೈತಿ. ಮತ್ತು ಹಗ್ಲೆಲ್ಲ ಎಲ್ಲಿ ಅವ್ರ ಅಣ್ಣರ್ಗಿನ ಕರ್ಕೊಂಡು ಹೋಗ್ರಿ ದವಾಖಾನಿಗೆ ಅನ್ನಕತಿ ತಿಂಗಳ. ಅದಕ್ಕೆ ಒಟ್ಟು ಖರ್ಚು ಮೇಲೆ ಇರೋದಕ್ಕೆ ಈಗ ಸದ್ಯಕ್ಕೆ ಆಗ್ವಲ್ದು. ಕೊಡ್ತಾನೆ ಅಂತಂದು ಹೇಳ್ರಿ ಅಣ್ಣಗೆ. ನಾನೇನು ರೊಕ್ಕ ಮುಣಗಿಸ್ಕೊಳಲ್ರಿ, ನಾನು ಋಣದಾಗ ಅಂತ ಇರಲ್ಲ, ರೊಕ್ಕ ಕೊಡ್ತಾನೆ ಅಂತ ನಿಮ್ದು. ಯಾಕಲ್ಲ ಈಗ ತಿಂಗಳ ದವಾಖಾನೆ ಕರ್ಕೊಂಡು ಹೋಗ್ಬೇಕು ಅಂತದೇನು ಬಂದೈತೆ ಅಂತ ಅಕ್ಕಿ ದೊಡ್ಡ ರೋಗ? ಇವ ಥು ಬಿಡ್ತಾನ, ಏನಾರ ಎದಕ್ಕೆ ಮಾತಾಡ್ತಿದ್ದಿ? ಇದು ಮತ್ತಕಿ ಈಗ 3-4 ತಿಂಗಳ ಹೊಟ್ಟಿಲದಾಳ, ಮತ್ತು ತಿಂಗಳ ಚೆಕಪ್ ಮಾಡಿಸ್ಬೇಕು. ಈಗ ನಿಮ್ಮ ಹಳೆ ಕಾಲದಂಗಲ್ಲವ ಈಗ, ಚೆಕ್ ಮಾಡ್ಕೊಂತಾನೆ ಇರ್ಬೇಕು. ತಿಂಗಳ ಡಾಕ್ಟರ್ ತೋರಿಸ್ಬೇಕು, ಗುಳಿಗೆ ಟಾನಿಕ್ ಏನಾರ ಹೆಚ್ಚು ಕಮ್ಮಿ ಇದ್ರು ಅವ್ರು ಕೊಡ್ತಾರ. ಹೌದೇನ ಹುಡುಗಿ? ಖರೇನಾ ನನ್ನ ಮಗ ಹೇಳಿದ್ದು? ಹ್ಞೂ ರೀ ಅತ್ತೀರ, ಖರೇನ. ಅತ್ತೀರ ಹೊಟ್ಟೆಲಿದ್ದಾಗ 4ರಾಗ ಬೀಳೋ ತನಕ ಅವ್ರ ತವ್ರ ಮನೆಯವ್ರು ಬಂದು ಕಳು ಕುಬ್ಸ ಮಾಡಿ ಕರ್ಕೊಂಡು ಹೋಗೋ ಮಟನ ಅಲ್ಲದಲ್ಲ ಹೋಗ್ಬಾರ್ದು, ಹಳ್ಳ ಹೊಳಿ ದಾಟಬಾರ್ದು ಅಂತಂದು ಅಂದದಿಲ್ರ ನೀವು? ಮತ್ತು ಈ ಸೊಸಿಗೆ ನೋಡ್ರಿ ಏನೇನು ಇದನ್ನೇ ಇಲ್ಲ. ಹೌದಾ ಲಲಿತ? ನೀರು ನಿಲ್ಲತ್ತಿಗೆ ಹೇಳೋಕ ಬೇಡ, ಹಿಂಗಿಂಗ್ರಿ ಅತ್ಯಾರ ನಾನು ಹಿಂಗೆ ಹೊರಗಾಗಿಲ್ಲ ಅಂಥದ್ದೆಲ್ಲ ಹೇಳಿದೆ ಅಂದ್ರೆ ನಮಗೂ ಗೊತ್ತಾಕತಿ. ಏನಿಲ್ಲ ಅಂದರೆ ನಮಗೇನು ತಿಳ್ಬೇಕವ? ಈಗ ನೋಡು ಎಲ್ಲ ಊರೆಲ್ಲ ಗೆರೆಗೆ ಹೋಗಿ ಬಂದು
ಅಡ್ಡಾಡಬಾರ್ದು ಇಂಥ ಟೈಮ್ನಾಗ ಅಂತಂದು ನಾವೆಲ್ಲ ಎಷ್ಟು ಕಾಳಜಿ ಮಾಡಿ ಕಾಯಕ್ಕೆ ಹೋಕ್ಕವಿ. ನೀವು ನನ್ನ ಮುಂದೆ ಒಂದು ಮಾತಂದಿಲ್ಲಲ್ಲ, ಹಿಂಗೆ ಮಾಡ್ಕೊಂತ ಹೋಗ್ರಿ, ಏನ್ಕೇನಾರ ಮಾಡ್ಕೊಂಡು ಕುತ್ಕೊಂತೀರಂತ ನಾರ ಏನು ಮಾಡಕ್ಕೆ ಹೋಗ್ಲಿ. ಅದು ಅತ್ತೀರ ನನಗೂ ಗೊತ್ತಾಗಿಲ್ರಿ, ನಾನು ಹೇಳಬಾರ್ದಂತಂದೇನು ಬಿಟ್ಟಿಲ್ಲ, ಅದೇನು ಸುಮ್ಮನೆ ಬಂದಾಗ ಬರ್ತದೆ ಬಿಡು ಅಂತಂದು ಅಲಕ್ಷ್ಯ ಮಾಡ್ಕೊಂಡಿದ್ರಿ ನಾನು. ಯಾಕಂದ್ರೆ ಅಲ್ಲಿ ಊರಾಗನ ಮದುವೆಗಿಂತ ಮುಂಚೆನೂ ಅಷ್ಟು ಕರೆಕ್ಟಾಗಿ ಬರ್ತದಿಲ್ರಿ. ಡಾಕ್ಟ್ರದ್ದು ರಕ್ತ ಇದಾಗ ಹೆಚ್ಚು ಕಮ್ಮಿ ಆದಾಗ ಹಂಗೆ ಆಕರ್ತೈತಿ, ಮೈಯ ಕಸು ಕಮ್ಮಿ ಆದಾಗ ಹಂಗೆ ಆಕರ್ತೈತಿ ಅಂತಂದು ಅನ್ನಾರ ನಮ್ಮ ಅತ್ತಿಗೆಮ್ಮ ಅವರೆಲ್ಲ. ಹಂಗೆ ತಿಳ್ಕೊಂಡಿದ್ನಿ ರೀ ನಾನು. ಆಮೇಲೆ ಅಲ್ಲೇ ತವ್ರ ಮನ್ಯಾಗ ನಮ್ಮ ಅತ್ತಿಗೆಮ್ಮ ಅವರೆಲ್ಲರೂ ಯಾಕೆ ಭಾಳ ಇದು ಮಾಡ್ಕೊಳಕತ್ತಿದಿ, ಸುಸ್ತಾಕತಿ ಅಂತಿದೆ ಅಂದು ದವಾಖಾನೆ ತೋರಿಸಿದ್ರಿ. ಅವಾಗ ಗೊತ್ತಾತು. ಬಾ 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 ನೋಡ್ರಿ ಅತ್ಯಾರ, ಅಲ್ಲಿದ್ದಾಗ ಗೊತ್ತಾಗೈತಂತ ಒಂದು ಫೋನ್ ಮಾಡ್ಯಾರ ಹೇಳ್ಯಾಳ ನೋಡು. ಮತ್ತು ನೀವು ಹಂಗೆ ಸೊಸಿ ಅಂತಂದು ಅಕ್ಕಿನ ಮೇಲಿಡಕ್ಕೆ ಹೋಗ್ತೀರಿ ನೋಡ್ರಿ. ಕಾರ್ಯ ಮುಗಿಯೋ ಮಟನ ಹೂ ಸತಿ ಇಟ್ಕೋಬಾರ್ದಕ್ಕಿ. ಹಂಗೆ ನೋಡಿದೆ ಅಂದ್ರೆ 4ರಿಂದ ಕುಬ್ಸ ಮಾಡೋ ತನಕನ ಎಲ್ಲ ನೇಮ ಮಾಡ್ಕೊಂಡು ಬಂದ್ಬಿಟ್ಟ ಕಾಣ್ತೈತೆ ಅಲ್ಲೇ ಎಲ್ಲ. ಸ್ವಲ್ಪ ಬಾ ಮುಚ್ಕೊಂಡಿರ್ತೀಯನ, ನನ್ನಾರ ಮಾತಾಡಕ್ಕೆ ಬಿಡು, ಇಲ್ಲ ನೀನಾರ ಮಾತಾಡತ್ಲಾಗ. ಏನು ನನಗಿಂತ ನಿಂದ ಜಾಸ್ತಿ ಆಗಿಬಿಟ್ಟತ್ತಲ್ಲ ಉರ್ತಾವಳಿ. ಏನವ ಈಗ ಎಲ್ಲ ನೇಮ ನಿತ್ಯ ಎಲ್ಲ ಮಾಡೇ ಕಳಿಸ್ಬಿಟ್ಟಾರೇನ? ಈಗೇನು ಮತ್ತೆ ಬರಂಗಿಲ್ಲ ನಿಮ್ಮ ಮತ್ತಿಗೆ ಮರ? ಇಲ್ರಿ ಐತಿರ, ಯಾ ನೇಮ ಅಂಥವೆಲ್ಲ ಏನು ಮಾಡಿಲ್ಲ. ಇಲ್ಲಿ ಬರ್ತಾರಲ್ಲ ಬಂದ ಮಾಡ್ತಾರ. ಆದ್ರೆ ಬೇರೆ ಅತ್ತೆರಿಗಿನ ಏನು ಹೇಳಿಲ್ಲ, ಅಲ್ಲಿ ಗಂಡ ಮನ್ಯಾಗ ಮಾಡಿದ್ರೆ ಚಲೋ ಅಂತಂದು ಅಂದ ನಮ್ಮ ಅಣ್ಣ. ಅದಕ್ಕೆ ಇಲ್ಲಿಗೆ ಬರ್ತಾರ್ರಿ, ಬಂದು ಕುಬ್ಸ ಮಾಡಿ ಹೋಕ್ಕವಿ ಅಂತ ಅಂದಾರ. ಹೌದನ? ಆಟರ ಇಟ್ಕೊಂಡಾರಳ ಅತ್ತೆನ ಗೌರವನ. ಆತು. ಇನ್ನು ಸೀರೆ ಮಾಡೋ ಕಾರ್ಯಕ್ಕೆ ನನ್ನ ಮಗನಿಗೆ ಒಂದು ಚಲೋದೊಂದು ಅರ್ಧ ತೊಲಿದು ಉಂಗುರ ಮಾಡ್ಸನ್ನ. ಏನ ಮದುವೆಗ ಮಾಡ್ಸಾರ, ತೆಳ್ಳಂತ ತಗಡು ಬಡ್ದಂಗೆ ಆಗೈತೆ ಅದು ಉಂಗುರ ಅನ್ನಂಗೆ ಐತೆ ಅನ್ನೋದು. ಅದಕ್ಕೆ ಒಂದು ಚಲೋದೊಂದು ಅರ್ಧ ತೊಲೆ ಉಂಗುರ ಮಾಡಿಸಿ ಹಾಕನ್ನ. ಏನ ಇವ ಹೋಗ್ಲಿ ಬಿಡು, ಆ ಬಂಗಾರ ತಗೊಂಡು ಏನು ಮಾಡ್ತಿದ್ದಿ? ಈಗ ನನ್ನ ಹೆಂಡತಿ ಊಟ ಮಗ ಚಂದಾಗಿದ್ರೆ ಸಾಕು, ಅವ್ರು ಬಂಗಾರ ಕೊಟ್ರೆ ಸೈ ಏನು? ಅದೆಲ್ಲ ಏನಕ್ಕೆ ಕೇಳಕ್ಕೆ ಹೋಗ್ಬೇಡ ನೀನು, ಸುಮ್ಮನೆ ಇದ್ದು ಬಿಡು.